ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಫಿನಿಟಿ. ಒಂದು ಹೊಸ ವ್ಲಾಗಿಗೆ ಮತ್ತೆ ನಿಮ್ಗೆ ಸ್ವಾಗತ ಎಲ್ಲರಿಗೂ. ಇವತ್ತಿಂದ ಏನು ಪ್ಲ್ಯಾನ್ ಐತಿ ಅಂತಂದ್ರೆ, ನಂದು ಗೋಪ್ರೋ ಸೆಟಪ್ ಏನೈತಿ ಪೂರ ತೆಗೆದು ಗೋಪ್ರೋ ಅಷ್ಟು ಟೈಮ್ ಲ್ಯಾಪ್ಸ್ ಅದನ್ನು ಮಾಡಕ್ಕೆ ಗೋವಾಕ್ಕೆ ಹೋಯ್ತಿದ್ದೆ. ಈಗ ಅದನ್ನು ಗೋಪ್ರೋ ಏನೈತಿ ಫುಲ್ ಹೊಳ್ಳಿ ಅದ್ರದ್ದು ಕೇಸ್ನಾಗ ಹಾಕಿ ಅದ್ರ ಡೋರ್ಗೆಲ್ಲ ರಿಲೀಸ್ ಮಾಡ್ಕೊಂಡು ಮೈಕ್ ಅಡಾಪ್ಟರ್ ಎಲ್ಲ ಅದಕ್ಕೆ ಕುಂದಿರಿಸಿ ಈಗ ನನಗೆ ಹೋಗೋದೈತಿ ಬೈಕ್ ವಾಶ್ ಮಾಡ್ಸಾಕ. ಮತ್ತೊಂದೆರಡು ಸಣ್ಣ ಸಣ್ಣ ಕೆಲಸ ಅದಾವ. ಇನ್ಶೂರೆನ್ಸಿಂದು ಕೆಲಸ ಫುಲ್ ಪೆಂಡಿಂಗ್ ಉಳಿದಿತ್ತು, ಟ್ರಾವೆಲಿಂಗ್ ಅಂತೇಳಿ ಅದನ್ನು ಮುಗಿಸ್ಕೊಂಡು but now I'm seeing all the signs. Is this really happening? I can't believe it's true. ಒಂದು ಗೋಪ್ರೋ ಏನೈತಿ ಸೆಟಪ್ ಆಗೈತಿ. ಈಗ ಹೆಲ್ಮೆಟ್ ಮೇಲೆ ಹೆಂಗೆ ಕಾಣಿದೆ ಗೋಪ್ರೋ ಸೆಟಪ್. ಇನ್ಶೂರೆನ್ಸಿಂದ ನಾನು ಅವರಿಗೆ ಕಳಿಸಿದ್ದೆ ಡೀಟೇಲ್ಸ್, ಹಳೆಯ ಪಾಲಿಸಿಗೆ ನಂಬರ ಮತ್ತು ಫೋಟೋ ಇದ್ವಲ್ಲ. ಅದನ್ನು ಅವ್ರು ಹೊಳ್ಳಿ ಕೋಡ್ ಕಳ್ಸ್ಯಾರ. ನಾನು ಅವ್ರಿಗೆ ಹೊಳ್ಳಿ ರಿಪ್ಲೈ ಮಾಡೋದು ಮರ್ತ್ಬಿಟ್ಟೇನಿ ಗದ್ಲಾಗ. ಅವರು ಹೊಳ್ಳಿ ನನಗೂ ಏನೈತಿ ಅಂತ ನಿಮ್ದು ಮಾಡಿಸೋದೈತಿ ಅಂತ ಅವರು ಕೇಳಿಲ್ಲ, ನಾನು ಮರ್ತುಬಿಟ್ಟೆ. ಹಿಂಗಾಗಿ ಅದು ಕೆಲಸ ಅಲ್ಲಿ ಹೆಲ್ಡಪ್ ಆಗಿಬಿಟ್ಟೈತಿ. ಅದ್ರಾಗ ಟ್ರಾವೆಲಿಂಗ್ ಅದನ್ನು ಚಾಲು ಆತ. ಸೊ ಫೈನಲಿ ಬ್ಯಾಕ್ ಟು ಹುಬ್ಳಿ. ಈಗೇನೈತಿ ಸೀದಾ ಎಲ್ಲ ಕೆಲಸ ಬ್ಯಾಕ್ ಆನ್ ಟ್ರ್ಯಾಕ್ ತರಬೇಕಾ. ಪ್ಯೂರ್ ಪೆಟ್ಟಿಂದ 199 ಪ್ಯಾಕೆಟ್ 1 kg ಐತಿ. ಇಂಥವು 2 ತೊಗೊಂಡೇನಿ. ನಮ್ಮ ಪಾಸ್ ಫಾರ್ ಪೆಟ್ಸಿಗೆ ಇಲ್ಲಿ ಬಂದ ಸೀದಾ ಹೋಗಿ ಸ್ವಲ್ಪ ಬೆಕ್ಕಿ ಮರಿಗೆ ಎಲ್ಲದಕ್ಕೂ ಸ್ವಲ್ಪ ಫುಡ್ ಹಾಕೋಣ ಅಂತ ಹೆಂಗೆ ಅನ್ನಿಸ್ತದೆ ದೊಡ್ಡದು. ಯೂಶ್ವಲಿ ಅವಕ್ಕೆ ಭಾಳ ಇಷ್ಟನ ಇಂಥ ಕ್ಯಾಟ್ ಫುಡ್ ಅವ್ರ. ಯಾಕಂದ್ರೆ ಮ್ಯಾಕ್ರೆಲ್ ಫಿಶ್ ಅದೆಲ್ಲ ಇರ್ತೈತೆ ಅದ್ರೊಳಗೆ. ನಾ ತಿಂತೇನೆ ನೀ ತಿಂತೇನೆ ಅಂತಂದು ಬಡ್ದಾಡ್ತಾವೇನು ಅಷ್ಟ ಅವ. ಬಟ್ ಕರ್ಕೊಂಬರೋದು ಏನೈತಿ ಅದು ನಿನ್ನೆ ಕರ್ಕೊಂಬಂದೈತಿ ಮರಿಗಳ್ನ ನಮ್ಮ ಮನೆಗೆ. ಹೊರಗೆಲ್ಲ ಹಾಕೈತೆ, ಮನ್ಯಾಗಂತೂ ಹಾಕಂಗಿಲ್ಲ ಪ್ರತಿಸತೆ. ಸೊ ಇದು ಪ್ಯೂರ್ ಪೇಟ್ ಏನೈತಿ ಮ್ಯಾಕ್ರೆಲ್ಲ, ಇದನ್ನು ಹಾಕೇನಿ. ಈಕೆ ಏನೈತಿ ಇಲ್ಲಿ ಕುಂತ್ಕೊಂಡು ಕಟ್ಟಾಕತ್ತಾಳೆ, ಎಂಜಾಯ್ ಮಾಡತ್ತಾಳ. ಇದ್ರದ್ದು ಮರಿ ಎಲ್ಲೋಗ್ಯಾವ ಗೊತ್ತಿಲ್ಲ. ಮುಂದೆ ಸ್ವಲ್ಪ ಸಾಮಾನು ಐತಿ ಅಲ್ಲಿ ಇರ್ಬೇಕು ಅವು ಎಲ್ಲ. ಅವು ಬಂದು ಆಮೇಲೆ ತಿಂತಾವೆ. ನಾವು ಸ್ವಲ್ಪ ಸೌಂಡ್ ಮಾಡ್ಲಾರ್ದ ಒಳಗೇನು ಕುಂತಿದ್ದೇವೆ ಸೈಲೆಂಟಾಗಿ ಯಾವಾಗ ಬರ್ತಾವೆ ಹೊರಗೆ. ಸೊ ಈ ಪಟ್ಟಣ ಹೋಗಿ ಬೈಕ್ ವಾಶ್ ಮಾಡಿಸೋಣ ಅಂತ. Life lessons come one in a dozen. The other 11 is something from nothing. Life changes, just open the door. ಕಾರವಾರ ಕುಮಟಾ ಯಾವುದೇ ಕಡೆ ಆಗಲಿ ಕೋಸ್ಟಲ್ ಏರಿಯಾಗೆ ಹೋಗಿ ನನಗೆ ಬರುತ್ತಲೇ ಏನೈತಿ ಸ್ವಲ್ಪ ಸೈನಸ್ ಟ್ರಿಗರ್ದಂಗೆ ಹಾಕೈತಿ ಲೈಟ್ ಹಂಗೆ. ಹೀಗಾಗಿ ನಿನ್ನೆ ಬಂದ ಕೂಡಲೇ ಏನೈತಿ ಒಂದು ದಿನ ಬಿಟ್ಟು ಲೈಟ್ ಹಂಗೆ ಇದನ್ನದಂಗೆ ಆಗತ್ತೆ ಗಂಟ್ಲು ನೋವು. ಸೀದಾ ಏನೈತಿ ಒಂದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡು ರೆಸ್ಟ್ ಮಾಡಿದೆ. ಸತ್ಯ ಏನೈತಿ ಭೇಟಿ ಹಾಕಿ ಬಂದಿದ್ದ, ಬರ್ತೇನೆ ಅಂತೇಳಿ ಆಲ್ರೆಡಿ ಕಾಲ್ ಮಾಡಿದ್ದ ಮಧ್ಯಾಹ್ನ. ಬಟ್ ಟ್ಯಾಬ್ಲೆಟಿಂದ ಏನೈತಿ ಡಿಸಿನೆಸ್ ಈ ಟೈಪ್ ಹಿಂಗೆ ನಿದ್ದೆ ಕಣ್ಣಾಗ. ನಾನು ಮೊದಲು ಆಲ್ಮೋಸ್ಟ್ ಮಲ್ಕೊಂಡೇನಿ. ಶರಣ್ಯ ಏನೈತಿ ಅದರಿಂದ ಹತ್ಕಾಡ್ಕೊಂತ ಮೊಬೈಲ್ ಸೈಲೆಂಟ್ ಮಾಡಿಬಿಟ್ಟಾಳ. ರೈಡಿಂದ ಏನೈತಿ ನಮ್ಮದು ಜೂನ್ಯಾಗ ಆಗೋದು ದೊಡ್ಡ ರೈಡಿಂದ ಮಾತಾಡೋಕೆ ಬರತ್ತದ ಸತ್ಯ. ಬಟ್ ಯಾವುದು ಮಾತಾಗಿಲ್ಲ. ಈಗ ಇನ್ನೊಂದು ಸತಿ ಏನೈತಿ ಸಾಯಿ, ನಾನು, ರಂಜಿತ್ ಮತ್ತು ಸತ್ಯ ಎಲ್ಲರೂ ಕುಂತು ಒಂದು ಮೀಟಿಂಗ್ ಮಾಡಬೇಕಾಗೈತಿ. ಹೆಂಗೆ ಏನು ಎಲ್ಲೇ ಯಾವಾಗ ಎಂತ ಎಲ್ಲ ಪರ್ಟಿಕ್ಯುಲರ್ಸ್ ಆಗಿ. ಸೊ ಫೈನಲಿ ವಾಶ್ ಆದಮೇಲೆ ಖತರ್ನಾಕ್ ಕಾಣತೈತಿ ಗಾಡಿ. ಒಂದು ಸತಿ ತೋರಿಸ್ಬಿಡ್ತೀನಿ ಅದು ನಿಮ್ಗೆ. ಸ್ವಲ್ಪ ಪೇಂಟ್ ಎಲ್ಲ ಡಲ್ ಆದಂಗೆ ಆಗೈತಿ. ಒಮ್ಮೆ ಒಂದು ರೌಂಡ್ ಏನೈತಿ ಪಾಲಿಷ್ ಆಗ್ಬೇಕು ಅಂದರೆ ಐತಿ ಫುಲ್ ಹೊಸದಿದ್ದಾಗ ಹೆಂಗೆ ಐತೆ ಹಂಗಾಕೈತಿ ಗಾಡಿ. ಇದು ಬ್ಯಾಟ್ರಿ ಒಂದು ಹಿಂಗೆ ಸ್ಟಾರ್ಟ್ ಆಗೋಲ್ಲ, ಅದು ಒಂದು ಬ್ಯಾಟ್ರಿ ರಿಪ್ಲೇಸ್ ಮಾಡಿಸೋದೈತಿ. ಬೈಕ್ಗೆ ವಾಶ್ ಮಾಡಿಸ್ದವ್ರದ್ದು ಏನೈತಿ ನಸೀಬ ಹಿಂಗಿರ್ತೈತಿ ಏನು ಗೊತ್ತಿಲ್ಲ. ಈಗ ಜಸ್ಟ್ ತೊಳಸ್ಕೊಂಬಂದೇನಿ. ಇಲ್ಲೇ ಬ್ಯಾಸ್ಗಿ ಟೈಪ್ ಫುಲ್ ಇಂಥ ಸೀಸನ್ನಾಗ ಇಂಥಲ್ಲಿ ರಾಡಿ ಮಾಡ್ಕೊಂಡು ಕುಂತಾರೆ ರೋಡ್ನಾಗ. ಯಾರ್ಯಾರು ಗೋವಾದ ಫ್ಯಾಮಿಲಿ ಟ್ರಿಪ್ಪಿನ ವ್ಲಾಗ್ಸ್ ನೋಡಿಲ್ಲ, ಇಲ್ಲಿ ಐ ಬಟನ್ನಾಗ ಏನೈತಿ ಬರ್ತಿರ್ತೈತಿ ಮೇಲೆ, ಅದ್ರದ್ದು ನೋಡ್ರಿ ವಿಡಿಯೋಸ್. ರೀಸೆಂಟ್ಲಿ ಒಂದು ಟ್ರಿಪ್ ಹೊಡೆದು ಬಂದೇನು ಗೋವಾದ.
ಈಗ ಕ್ಯಾಶ್ ಡಿಪಾಸಿಟ್ ಒಂದು ಮಾಡೋದೈತಿ. ನಿನ್ನೆ ಹೋದಾಗ ATM ಏನೈತಿ ಅಮೌಂಟ್ ಫುಲ್ ಆಗೈತೆ ಅದ್ರಾಗ, ಅದನ್ನು ತೆಗ್ಯಾಕತ್ತೇವೆ ಅಂತ ಹೇಳಿದ್ರೆ. ಸೊ ಅದು ನಿನ್ನೆ ಆಗಲಿಲ್ಲ ಡಿಪಾಸಿಟ್ ಮಾಡೋದು. ಈಗ ಅದನ್ನೊಂದು ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಮನೆಗೆ ಹೋಗಿ ಊಟ ಮಾಡೋದು ಸೀದಾ. 20 minutes later. ನನ್ನ ಲೈಫ್ನಾಗ ಇಷ್ಟೊತ್ತನ ಯಾವತ್ತೂ ನಿಂತಿದ್ದಿಲ್ಲ ATM ಹೊರಗೆ. ಜಸ್ಟ್ ಒಂದು 2-3 ಸಾವಿರ ರೂಪಾಯಿ ಅಮೌಂಟ್ ಡಿಪಾಸಿಟ್ ಮಾಡೋಕೆ. ಬಟ್ ಅರ್ಜೆಂಟ್ ಇತ್ತು, ಅಕ್ಕಿದು ಫೋನ್ಪೇ ಸರ್ವರ್ ವರ್ಕ್ ಆಗತ್ತಿಲ್ಲ ಅಂಥೇಳಿ ಮತ್ತು ಕ್ಯಾಶ್ ಡಿಪಾಸಿಟ್ ಮಾಡೋಕೆ ಬಂದೆ. ಇವತ್ತು ಟೈಮ್ ಆಗೈತಿ 3 ಗಂಟೆ. ಊಟ ಭಾಳ ಲೇಟ್ ಆಯ್ತು ಇವತ್ತು. ಊಟ ಮಾಡಿ ಒಂದೆರಡು ಕೆಲಸ ಅದಾವ ಮನ್ಯಾಗ, ಅವ್ನು ಮುಗಿಸ್ಕೊಳ್ಳೋಣ.